ಅಖಿಲ್ಗೆ ಫೋನ್ ಮಾಡ್ರಿ, ಈಗ್ಲೇ ರಾಕಿನ ಮನೆಗೆ ಕರ್ಕೊಂಡ್ ಬರಕ್ ಹೇಳಿ. ಸರಿ, ಈಗಲೇ ಮಾಡ್ತೀನಿ. ಹಾ, ಟೆನ್ಷನ್ ಮಾಡ್ಕೋಬೇಡಿ ಹೊಸೋರೆ. ಏನಾಯ್ತು ರೀ? ಎಂಗೇಜ್ ಬರ್ತಾ ಇದೀರಿ. ಮತ್ತೆ ಮಾಡ್ರಿ. ಏಯ್, ಹೋಗಿ ಅವನನ್ನು ಕರ್ಕೊಂಡು ಬಾರ. ಸರಿ ಅಣ್ಣ. ಛೇ, ಸ್ಟಿಲ್ ಎಂಗೇಜ್. ಅಯ್ಯೋ, ಅಖಿಲ್ ಈ ಟೈಮಲ್ಲಿ ಯಾರ ಜೊತೆ ಮಾತಾಡ್ತಿದ್ದಾನೆ ರೀ? ಮತ್ತೆ ಮಾಡ್ರಿ. ಮಾಡ್ತೀನಿ ರೀ, ಪ್ಲೀಸ್ ನೀವು ರಿಲ್ಯಾಕ್ಸ್ ಆಗಿರಿ. ಹೌದೌದು. 1 ಸೆಕೆಂಡ್, ನಮ್ಮಣ್ಣ ಕಾಲ್ ಮಾಡ್ತಿದ್ದಾನೆ. ಐ ವಿಲ್ ಕಾಲ್ ಯು ಬ್ಯಾಕ್. ಪುಟ, ಏನಂಕಲ್? ನಿಮ್ಮ ಚಿಕ್ಕಪ್ಪ ಕರೀತಿದ್ದಾರೆ. ನೀವ್ಯಾರು? ಬೇಗ ಬರಕ್ಕೆ ಹೇಳ್ತಿದ್ದಾರೆ, ನಡಿ ಹೋಗೋಣ. ಅಣ್ಣ ಹೇಳಣ್ಣ. ಅಖಿಲ್ ಎಲ್ಲಿದ್ಯಾ? ರಾಕಿ ಸ್ಟೇಷನರಿ ಬೇಕು ಅಂತ ಕರ್ಕೊಂಡು ಬಂದಿದ್ದೀನಿ. ಬಾರಪ್ಪ. ರಾಕಿ ಎಲ್ಲಿದ್ದಾನೆ ಅಖಿಲ್? ಇಲ್ಲೇ ಇದ್ದಾನತ್ಗೆ. ತಕ್ಷಣ ರಾಕಿನ್ ಕರ್ಕೊಂಡು ಮನೆಗ್ ಬಾ. ಏನಾಯ್ತದ್ಕೆ? ಬಾ ಅಂತ ಹೇಳ್ತಿದ್ದೇನಲ್ಲ. ಓಕೆ ಅದಕ್ಕೆ ಬಂದ್ವಿ. ಹತ್ತೋ ಹತ್ತೋ, ಕಾರ್ ಹತ್ತೋ, ಹತ್ತು ಕಾರು, ಹತ್ತೋ ಹತ್ತೋ, ಹೊರಡು ಹೊರಡು ಹೊರಡು, ಕಿರ್ಚ್ಬೇಡ, ಸಾಯಿಸ್ಬಿಡ್ತೀನಿ. ಏಯ್ ಏಯ್, ಸುಮ್ಮನೆರಾ. ರಾಕಿ, ರಾಕಿ. ಹಲೋ ಸರ್, ಇಲ್ಲೊಬ್ಬ ಹುಡುಗ ಇದ್ನಲ್ಲ. ಈಗ ತಾನೇ ಯಾರೋ ಕರ್ಕೊಂಡು ಹೋದ್ರಲ್ಲ ಸರ್. ಯಾರು ಕರ್ಕೊಂಡೋದ್ರು? ಗೊತ್ತಿಲ್ಲ ಸರ್, ಹುಡುಗಂಗೆ ಗೊತ್ತಿರೋರೇನೋ ಅನ್ಕೊಂಡೆ. ಓ, ರಾಕಿ. ರಾಕಿ, ರಾಕಿ, ರಾಕಿ. ಏನು ಕೆಲಸ ಆಯ್ತಾ? ಆಯ್ತು ಮೇಡಮ್, ಹುಡುಗನ್ನ ಪಿಕಪ್ ಮಾಡಿದ್ದೀವಿ. ವೆರಿ ಗುಡ್. ಬೇಗ ನಮ್ಮ ಪ್ಲೇಸ್ ಕರ್ಕೊಂಬಂದ್ಬಿಡಿ. ಓಕೆ ಮೇಡಮ್, ಬೇಗ ಬಂದ್ಬಿಡ್ತೀವಿ. ಸರ್, ಒಬ್ಬ ಹುಡುಗನ್ ನೋಡಿದ್ರಾ? ಗೊತ್ತಿಲ್ಲ ಸರ್. ರಾಕಿ ಸರ್, ಒಬ್ಬ ಹುಡುಗ ಏನಾದರೂ ಈ ಕಡೆ ಬಂದ? ಬಂದಿಲ್ಲ ಸರ್. ರಾಕಿ ಸರ್, ಒಬ್ಬ ಹುಡುಗ ಏನಾದರೂ ಈ ಕಡೆ ಬಂದ? ಇಲ್ಲಿ ಯಾರು ಬಂದಿಲ್ಲ ರೀ. ರಾಕಿ, ರಾಕಿ, ರಾಕಿ. ಬಿಟ್ಬಿಡಿ, ನನ್ನನ್ನು ಬಿಟ್ಬಿಡಿ. ಸುಮ್ಮನಿರೋ. ಯಾರ ಅಂಕಲ್ ನೀವು? ನನ್ನನ್ನು ಯಾಕೆ ಕರ್ಕೊಂಬಂದ್ರಿ? ನಾನೇ ಕರ್ಕೊಂಡ್ ಬರಕ್ ಹೇಳಿದ್ದು. ಆಂಟಿ, ನೀವಾ? ನೋಡಿ ಆಂಟಿ, ಈ ರೌಡಿಗಳು ನನ್ನನ್ನ ಬಲವಂತವಾಗಿ ಕರ್ಕೊಂಬಂದಿದ್ದಾರೆ. ರಿಲ್ಯಾಕ್ಸ್ ರಾಕಿ. ನನ್ನನ್ನು ಯಾಕೆ ಕರ್ಕೊಂಬಂದ್ರಿ ಆಂಟಿ? ನಾನೇ ಕರ್ಕೊಂಡ್ ಬರಕ್ ಹೇಳಿದ್ದು ರಾಕಿ. ಯಾಕಂಟಿ? ಒಂದ್ ಕೆಲ್ಸ ಆಗ್ಬೇಕು. ಏನ್ ಕೆಲ್ಸ? ಚಿಕ್ಕ ಗೇಮ್ ಆಡೋಣ ಅಂತ. ಗೇಮಾ? ಹೌದು. ಯಾವ ಗೇಮ್ ಆಂಟಿ? ಇವನ್ನ ಕರ್ಕೊಂಡು ಹೋಗಿ ರೂಮಲ್ಲಿ ಕಟ್ಟಾಕಿ. ಸರಿ ಮೇಡಮ್. ರೂಮಲ್ಲಿ ಕಟ್ಟಾಕ್ಬೇಕಾ? ಏನ್ ನಡೀತಿದೆ ಆಂಟಿ? ನನ್ನನ್ ಯಾಕೆ ರೂಮಲ್ಲಿ ಕಟ್ಟಾಕ್ಬೇಕು ಅಂತಿದ್ದೀರಾ? ಬಿಡಿ, ಕೂತ್ಕೋ. ಬಿಡಿ, ಏಯ್, ಕಟ್ಟ ಕಟ್ಟ, ಬಿಡಿ, ಕಟ್ಟ. ನನ್ನನ್ನು ಬಿಟ್ಬಿಡಿ. ಯಾರು ನೀವು? ಯಾರು ನೀವು? ಚಿಕ್ಕಮ್ಮ, ನೀವೇನಿಲ್ಲಿ? ಅಂದ್ರೆ ನೀವೆಲ್ರು? ಶ್ಯಾಮಿಲಾ ಮ್ಯಾಮ್ ನಾನು ಬೆಸ್ಟ್ ಫ್ರೆಂಡ್ಸ್.
ನಾನೇನು ಕೆಟ್ಟವಳು, ನಿನ್ ಮಮ್ಮಿ ಡ್ಯಾಡಿನೇ ಕೆಟ್ಟವರು. ನನ್ನ ಲೈಫ್ನೇ ಸ್ಪಾಯ್ಲ್ ಮಾಡಿದ್ರು, ನನಗೆ ನರಕ ತೋರಿಸಿದ್ರು. ನೀನು ಬ್ಯಾಡ್ ಮಾಡಿರೋದ್ರಿಂದ ಮಮ್ಮಿ ಡ್ಯಾಡಿ ನಿನಗೆ ಪನಿಷ್ಮೆಂಟ್ ಕೊಟ್ರು. ಇಷ್ಟು ದಿನ ನೀವು ನನ್ನ ಜೊತೆ ಮಾತಾಡಿದ್ದೆಲ್ಲ ಸುಳ್ಳ? ನನ್ನ ಜೊತೆ ನಾಟಕ ಮಾಡಿದ್ರಾ? ನನ್ನನ್ನು ಬಿಟ್ಬೇಡಿ, ನಮ್ಮ ಮಮ್ಮಿ ಡ್ಯಾಡಿಗೆ ಹೇಳ್ತೀನಿ. ಸುಮ್ಮನಿರು ಅಂತಂದ್ರೆ ಯಾಕೋ ಕಟ್ ಹಾಕಿರೋ ಮೇಕೆ ಥರ ಕಿರ್ಚಾಡ್ತಿದ್ಯಾ? ಸೌಂಡ್ ಮಾಡ್ದೆ ಅಂತಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಹಾರಿಕಾ ನನ್ನ ಫ್ರೆಂಡು, ನಾವಿಬ್ರು ಸೇರಿನೇ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇದ್ರೆ ನಿಮ್ಮ ಅಮ್ಮನೂ ಇಲ್ಲಿಗೆ ಕರೆಸ್ತೀವಿ. ಆಗ ಮೈಂಡ್ ಗೇಮ್ ಶುರುವಾಗತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ಲಾನ್ ಏನು ಮ್ಯಾಮ್? ಹೇಳಿದ್ನಲ್ಲ, ವಸುನ ಇಲ್ಲಿ ಕರ್ಸ್ಕೊಳ್ಳೋದು. ರಾಕಿ ಇನ್ನೂ ಯಾಕ್ರಿ ಬಂದಿಲ್ಲ? ಗಾಬರಿ ಆಗ್ಬೇಡಿ ಹೊಸವ್ರೆ, ಅಖಿಲ್ ರಾಕಿ ಜೊತೆ ಇದ್ದಾನೆ. ರಾಕಿಗೇನು ಆಗಲ್ಲಮ್ಮ, ಅಖಿಲ್ ಹುಷಾರಾಗಿ ಕರ್ಕೊಂಡ್ ಬರ್ತಾನೆ. ಅಲ್ಲಿ ನೋಡಿ, ಅಖಿಲ್ ಭಾವ ಬಂದ. ರಾಕಿ ಇಲ್ಲಿ. ಅಣ್ಣ, ರಾಕಿ. ಹಾ, ರಾಕಿ. ರಾಕಿಗೆ ಏನಾಯ್ತು? ರಾಕಿನ ಯಾರೋ ಎತ್ಕೊಂಡು ಹೋದ್ರು. ಅದಕ್ಕೆ ಯಾರು ಎತ್ಕೊಂಡು ಹೋದ್ರು? ನೀನೇನ್ ಮಾಡ್ತಿದ್ದೆ? ರಾಕಿನ ಕಾಪಾಡೋದ್ ಬಿಟ್ಟು ನೀನೇನ್ ಮಾಡ್ತಿದ್ದೆ? ಅದಕ್ಕೆ ಐ ಆಮ್ ಸಾರಿ. ಅದಕ್ಕೆ ಅಲ್ಲಿ ತನಕ ನಾನು ರಾಕಿ ಹತ್ರನೇ ಇದ್ದೆ. ಆಗ ಅಣ್ಣ ಫೋನ್ ಮಾಡಿದ ಆ ಟೈಮ್ಗೆ ರಾಕಿ ನೋಡಿದ್ರೆ ಕಾಣಿಸ್ಲಿಲ್ಲ. ಯಾಕೆ ರಾಕಿನ ಕರ್ಕೊಂಡು ಹೋದೆ? ಅವನ್ನ ಯಾರು ಕರ್ಕೊಂಡು ಹೋದ್ರು? ರಾಕಿ! ಹೊಸವ್ರೆ, ನೀವೇನೇ ಹೆದರ್ಕೊಬೇಡಿ, ರಾಕಿ ಹುಡ್ಕೋಣ. ಅದಕ್ಕೆ ಸಾರಿ. ಅದಕ್ಕೆ ಹೊಸವ್ರೆ, ನೀವು ಅಳ್ಬೇಡಿ, ರಾಕಿಗೆ ಏನೂ ಆಗಲ್ಲ. ನಾವು ಹೋಗಿ ರಾಕಿನ ಕ್ಷೇಮ ಕರ್ಕೊಂಡ್ಬರ್ತೀವಿ. ರಾಕಿ ಎಲ್ಲಿ ಮಿಸ್ ಆದ ಅಖಿಲ್? ಸ್ಟೇಷನರಿ ಶಾಪ್ ಹತ್ರ ಅಣ್ಣ. ಬೇಗ ಬನ್ನಿ, ಈಗಲೇ ಹೋಗಿ ಹುಡ್ಕೋಣ. ನಡಿ. ನಾನು ಬರ್ತೀನಿ. ಬೇಡ ರೀ, ನೀವು ಮನೇಲೇ ಇರಿ. ನಾವು 1 ಅವರಲ್ಲಿ ರಾಕಿಂಗ್ ಕರ್ಕೊಂಡ್ಬರ್ತೀವಿ. ನಂದಿನಿ, ಅಕ್ಕನ ಜೊತೆ ಹುಷಾರಾಗಿರೋ. ಸರಿ ಭಾವ. ಅಕ್ಕ ಅಳ್ಬೇಡ ಅಕ್ಕ, ರಾಕಿಗೇನು ಆಗಲ್ಲ. ರಾಕಿ ಇಲ್ಲ ಅಂದ್ರೆ ನಾನು ಬದುಕಲ್ಲ. ಅವನೇ ನನ್ನ ಪ್ರಾಣ. ಯಾರು ರಾಕಿನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ರಾಕಿನ ಯಾರೇ ಕರ್ಕೊಂಡು ಹೋದ್ರು, ಮೂವರು ಭಾವಂದ್ರು ಹೋಗಿದಾರಲ್ಲಕ್ಕ, ಹುಷಾರ ಕರ್ಕೊಂಡು ಬರ್ತಾರೆ. ನನ್ ತಲೆ ಸಿಡಿತಾ ಇದೆ. ರಾಕಿನ ನನ್ನ ಕಣ್ಣಾರೆ ನೋಡೋ ತನಕ ನನಗೆ ಮನಶಾಂತಿ ಇರಲ್ಲ. ರಾಕಿ ಅಕ್ಕ, ನೀನ್ ಕುತ್ಕೋ ಇಲ್ಲಿ, ನಾನು ಕಾಫಿ ತಗೊಂಡ್ ಬರ್ತೀನಿ. ಕಾಫಿ ಕುಡಿದ್ರೆ ತಲೆನೋವು ಕಮ್ಮಿ ಆಗತ್ತೆ. ಕುತ್ಕೋ ಅಕ್ಕ. ರಾಕಿ ಹಲೋ, ನಾನು ಶ್ಯಾಮಲಾ ಅವರೇ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ರೀ. ಇರು ವಸು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನಾನು ಬೇರೆ ಟೆನ್ಷನಲ್ಲಿ ಇದ್ದೀನಿ ರೀ. ಗೊತ್ತು, ರಾಕಿನ ಯಾರೋ ಗೂಂಡಾಗಳು ಎತ್ಕೊಂಡು ಹೋಗಿದ್ದಾರೆ. ನಿಮಗೆ ಹೇಗೆ ಗೊತ್ತು? ರಾಕಿನ ಎತ್ಕೊಂಡು ಬನ್ನಿ ಅಂತ ಆ ರೌಡಿಗಳನ್ನ ಕಳಿಸಿದ್ದೆ ನಾನು. ಅದಕ್ಕೆ ಏನು ಹೇಳ್ತಿದ್ದೀರಾ ನೀವು? ಈ ಟೈಮಲ್ಲಿ ಏನು ಜೋಕ್ ಮಾಡ್ತಿದ್ದೀರಾ? ಜೋಕಾ? ಈಗಲೇ ಪಿಕ್ ಕಳಿಸ್ತೀನಿ, ನೋಡ್ಕೋ. ಹಲೋ, ನೋಡಿದ್ಯಾ? ಇದು ಸೀರಿಯಸ್ ಅಂತ ಇವಾಗ್ಲಾದ್ರೂ ನಂಬ್ತೀಯಾ?
ನಾನ್ ರಾಕಿನ ಯಾಕೆ ಕಿಡ್ನಾಪ್ ಮಾಡಿಸ್ದೆ? ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಿತ್ತು, ಕರ್ಕೊಂಡ್ ಬಂದೆ. ನನ್ನಿಂದ ನಿನಗೇನ್ ಕೆಲ್ಸ? ನಾನ್ ರಾಕಿನ್ ಏನ್ ಮಾಡ್ದೆ? ಏನು ಮಾಡಿಲ್ಲ. ನೀನ್ ಪಿಕ್ಕಲ್ ನೋಡ್ದಂಗೆನೆ ಚೇರಿಗೆ ಕಟ್ ಹಾಕಿದ್ದೀನಿ ಅಷ್ಟೇ. ಅವನಿಗೇನಾದ್ರೂ ಆದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಸಾಯಿಸೋದೆಲ್ಲ ಯಾಕೆ ವಸು? ಸಿಂಪಲ್ ಆಗಿ ನೀನ್ ಇಲ್ಲಿಗೆ ಬಂದ್ಬಿಟ್ರೆ ನನ್ ಕೆಲ್ಸ ಆಗಿದ ತಕ್ಷಣ ನಿನ್ನ ರಾಕಿನ ಕಳ್ಸ್ಬಿಡ್ತೀನಿ. ಬರ್ತಿದ್ದೀನಿ. ಒಬ್ಳೇ ಬಾ. ಜೊತೆಗೆ ನಿನ್ ಫ್ಯಾಮಿಲಿ ಆಗ್ಲಿ ಪೊಲೀಸನ್ನಾಗ್ಲಿ ಏನಾದ್ರೂ ಕರ್ಕೊಂಡ್ ಬಂದ್ರೆ ರಾಕಿ ನಿನಗ್ ಜೀವಂತವಾಗಿ ಸಿಗಲ್ಲ. ಒಬ್ಳೇ ಬರ್ತೀನಿ. ಸರಿ, ನಿನ್ ಫೋನ್ ಸ್ವಿಚ್ ಆಫ್ ಮಾಡಿ ಅಲ್ಲೇ ಇಟ್ಟು ಬಾ. ನೀನ್ ಇಲ್ಲಿಗೆ ಬರ್ತಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹೊರಡು. ಈ ಶ್ಯಾಮಲಾದೇವಿ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಅವಳು ರಾಕಿನ ಕರ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತು? ಅಕ್ಕ ಎಲ್ಲಿಗೆ ಹೋದ್ರು? ನನ್ನನ್ನು ಬಿಟ್ಬಿಡಿ ಆಂಟಿ, ಪ್ಲೀಸ್ ಆಂಟಿ. ನಮ್ಮ ಮಮ್ಮಿಗೆ ತೊಂದರೆ ಕೊಡಬೇಡಿ. ನೀನ್ ವೇಟ್ ಮಾಡು ಅಂತ ಹೇಳದ್ನಲ್ಲ. ನಿಮ್ಮ ಮಮ್ಮಿ ಬಂದ್ಮೇಲೆ ಇಬ್ರನ್ನೂ ಬಿಟ್ಬಿಡ್ತೀನಿ. ರಾಕಿ, ಮಮ್ಮಿ, ರಾಕಿ, ರಾಕಿ, ರಾಕಿ. ಒಬ್ಳೇ ಬಂದಿದ್ಯಾ ಇಲ್ಲ ಇನ್ಯಾರನ್ನಾದ್ರೂ ಕರ್ಕೊಂಡ್ ಬಂದಿದ್ಯಾ? ಒಬ್ಳೇ ಬಂದಿದ್ದೀನಿ. ನಿನ್ ಫೋನ್ ತಗೊಂಡ್ ಬಂದಿಲ್ಲ ತಾನೆ? ಇಲ್ಲ. ಗುಡ್. ರಾಕಿನ ಯಾಕೆ ಕಟ್ ಹಾಕಿದ್ಯಾ? ಮರ್ಯಾದೆಯಿಂದ ಬಿಟ್ಬಿಡು. ಬಿಟ್ಬಿಡ್ತೀನಿ. ರಾಕಿನ ನಿನ್ನ ಇಲ್ಲಿಗೆ ಯಾಕೆ ಕರ್ಸಿದೀನಿ ಅಂತ ನಿನಗೆ ಗೊತ್ತಾಗ್ಬೇಕಲ್ಲ. ಯಾಕೆ ಹೀಗೆ ಮಾಡ್ತಿದ್ಯಾ? ನಿನಗೇನ್ ಬೇಕು? ಅದೇ ಹೇಳ್ತಿದ್ದೀನಿ. ಒಂದ್ ಕಾಲದಲ್ಲಿ ಒಬ್ಬ ಬ್ಯಾಡ್ ಹಸ್ಬೆಂಡ್, ಅವನಿಗೆ ವಸು ಅನ್ನೋ ವೆರಿ ಗುಡ್ ವೈಫ್ ಇದ್ಲು. ಅವರಿಗೆ ರಾಕಿ ಅನ್ನೋ ಒಬ್ಬ ಒಳ್ಳೆ ಮಗ ಇದ್ದ. ಹಸ್ಬೆಂಡ್ ನಡವಳಿಕೆ ಇಷ್ಟ ಆಗದೆ ವಸು ಅವನಿಂದ ದೂರ ಆಗಿ ಅಭಿ ಅನ್ನೋ ಇನ್ನೊಬ್ಬ ವ್ಯಕ್ತಿನ ಮದ್ವೆ ಆದ್ಲು. ಮಗನ ಜೊತೆ ಖುಷಿಯಾಗಿದ್ದಾಳೆ. ಆ ಬ್ಯಾಡ್ ಹಸ್ಬೆಂಡ್ ಕೂಡ ಶ್ಯಾಮ್ಲಾ ಅನ್ನೋ ಇನ್ನೊಂದು ಹುಡುಗಿನ ಮದ್ವೆ ಮಾಡ್ಕೊಂಡ. ಆದ್ರೆ ಶ್ಯಾಮ್ಲಾ ಜೊತೆ ಅವನು ಖುಷಿಯಾಗಿಲ್ಲ. ಯಾಕಂದ್ರೆ ಶ್ಯಾಮ್ಲಾಗೆ ಮಕ್ಕಳಾಗ್ಲಿಲ್ಲ. ಆ ಬ್ಯಾಡ್ ಹಸ್ಬೆಂಡ್ ಬಿಸ್ನೆಸ್ ಮಾಡಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿದ್ದ. ದುಡ್ಡೆಲ್ಲ ಯಾರು ಕೊಡ್ಬೇಕು ಅಂತ ಗೊತ್ತಾಗದೆ ತಲೆ ಕೆಡ್ಸ್ಕೊಂಡ. ಸಾಯಕ್ ಮುಂಚೆ ರಿಯಲೈಸ್ ಆಗಿ ಸಂಪಾದನೆ ಮಾಡಿರೋ ಪೂರ್ತಿ ಆಸ್ತಿನ ತನ್ನ ಮೊದಲನೇ ಹೆಂಡತಿ ವಸು ಮಗ ರಾಕಿ ಹೆಸರಿಗೆ ಬರೆದು ಗಾರ್ಡಿಯನ್ ಆಗಿ ವಸು ಹೆಸರು ಬರ್ದ. ಪಾಪ ಎರಡನೇ ಹೆಂಡತಿ ಶ್ಯಾಮ್ಲಾ ದಿಕ್ಕಿಲ್ದಿರೋಳಾಗ್ಬಿಟ್ಲು. ಆಸ್ತಿ ತನ್ನ ಹೆಸರಿಗೆ ಬರೀಲಿಲ್ವಲ್ಲ ಅನ್ನೋ ಕೋಪದಿಂದ ಹಸ್ಬೆಂಡ್ನ ಸಾಯಿಸ್ಬಿಟ್ಲು. ರಾಕಿನ ದತ್ತು ತಗೊಂಡ್ರೆ ಆಸ್ತಿ ತನ್ನ ಸ್ವಂತ ಆಗತ್ತೆ ಅಂತ ರಾಕಿಯಿಂದ ಸೈನು ಬೆರಳಚ್ಚು ಎರಡನ್ನೂ ತಗೊಂಡ್ಲು. ಈಗ ರಾಕಿ ಅವರಮ್ಮ ವಸು ಕೂಡ ಸೈನ್ ಮಾಡಿದ್ರೆ ಪೂರ್ತಿ ಆಸ್ತಿ ಶ್ಯಾಮ್ಲಾದಾಗತ್ತಂತೆ. ಅಂದ್ರೆ ಆಸ್ತಿಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ? ಹೌದು. ಈಗ ನಿನ್ಗೆಲ್ಲ ಅರ್ಥ ಆಯ್ತು ತಾನೆ? ರಾಕಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ನಾನೇ. ಹಾಗೆ ಮಾಡಿ ರಾಕಿಗೂ ನಿಮಗೂ ಹತ್ರ ಆದೆ. ರಾಕಿನ ನನ್ನ ಮನೆ ಕರ್ಸ್ಕೊಂಡು ಸೈನು ಬೆರಳಚ್ಚು ಎರಡೂ ತಗೊಂಡೆ. ಇಲ್ಲಿ ನೋಡು, ನನ್ನ ಸೈನ್ ಹಿಂಗಿದೆ, ನಿನ್ನ ಸೈನ್ ಹೇಗಿದೆ? ಇದು ತಗೋ, ಈ ಪೇಪರ್ ಮೇಲೆ ನೀನು ಸೈನ್ ಮಾಡು. ಇಲ್ಲಿ ಮಾಡು, ಇಲ್ಲಿ ಇಲ್ಲಿ.
ನಿನ್ನ ಹತ್ರನೂ ಸೈನ್ ತಗೊಂಡೆ, ಆದ್ರೆ ಈ ರಾಕಿಯಿಂದ ಆ ಪೇಪರ್ಸ್ ಎಲ್ಲ ಹಾಳಾಗೋಯ್ತು. ಅದಕ್ಕೆ ಇದೆಲ್ಲ ಮಾಡ್ಬೇಕಾಗಿ ಬಂದಿದೆ. ಅವತ್ತೇ ನನಗೆ ಡೌಟ್ ಬಂತು, ಆದ್ರೆ ಜಾಸ್ತಿ ಅನುಮಾನ ಪಡ್ಲಿಲ್ಲ. ನಂಬಿಸಿ ಮೋಸ ಮಾಡ್ತೀಯಾ? ಏನ್ ಮಾಡ್ಲಿ ಮತ್ತೆ, ನಮ್ದಾಗ್ಲೇ ಅಲ್ವಾ ಮೋಸ ಮಾಡಕ್ಕಾಗೋದು. ಈಗ ನಿನಗೆ ಆಸ್ತಿ ಬೇಕು ಅಷ್ಟೇ ತಾನೇ? ಅಷ್ಟೇ ಅಕ್ಕ. ನೀನ್ ಸೈನ್ ಹಾಕಿದ್ರೆ ಕೆಲಸ ಮುಗ್ದೋಗುತ್ತೆ. ಹಾರಿಕಾ, ನೀನಿಲ್ಲೇನ್ ಮಾಡ್ತಿದ್ಯಾ? ನಾನು ಶ್ಯಾಮಲ ಮ್ಯಾಮ್ ಕಡೆಯವಳು ಅಕ್ಕ. ತುಂಬಾ ದಿನದಿಂದ ನಾನು ಇಲ್ಲೇ ಇದ್ದೀನಿ. ನಿನ್ನ ನೋಡ್ದಾಗ ನನಗೆ ಅವತ್ತೇ ಡೌಟ್ ಬಂತು ಹಾರಿಕಾ. ಆಗ್ಲೇ ನಾನು ಕೇರ್ ತಗೋಬೇಕಾಗಿತ್ತು. ಈಗ ತಡ ಆಗೋಯ್ತು. ಇನ್ನು ನಾವ್ ಹೇಳೋದು ಮಾಡೋದ್ ಬಿಟ್ಟು ನೀನು ಏನೂ ಮಾಡಕ್ಕಾಗಲ್ಲ. ಆಸ್ತಿಗೋಸ್ಕರ ಎಷ್ಟು ಕೀಳ್ಮಟ್ಟಕ್ಕೆ ಇಳಿಯೋದ? ನೀವು ಮನುಷ್ಯರಲ್ಲ, ಮೃಗಗಳು. ಮೃಗಗಳಿಗೆ ಆಸ್ತಿ ಬೇಕಾಗಿಲ್ಲ, ಮನುಷ್ಯಗೆ ಬೇಕು ವಸು. ನೀನ್ ಬಿಟ್ಟು ಹೋಗಿದ್ ಕೆಟ್ಗಂಡ ನನಗೆ ಅನ್ಯಾಯ ಮಾಡಿದ್ರೆ ನಾನೇನ್ ಮಾಡ್ಲಿ ಹೇಳು? ಸಾಯೋಕ್ ಮುಂಚೆ ಅವನಿಗೆ ನಿನ್ ಮೇಲ್ ಪ್ರೀತಿ ಹುಡ್ತು. ನಿನಗೂ ನಿನ್ ಮಗಂಗೂ ಆಸ್ತಿ ಕೊಡ್ಬೇಕು ಅನ್ಕೊಂಡ. ಅದು ಅವನ್ ತಪ್ಪಲ್ದೆ ನನ್ ತಪ್ಪ? ನನಗೆ ನಿನ್ನ ಆಸ್ತಿ ಅವಶ್ಯಕತೆ ಇಲ್ಲ. ಎಲ್ ಸೈನ್ ಮಾಡ್ಬೇಕು ಅಂತ ಹೇಳು. ಥ್ಯಾಂಕ್ಸ್. ನೀನ್ ಈ ಮಾತು ಹೇಳ್ತೀಯ ಅಂತ ನನಗೆ ಮೊದಲೇ ಗೊತ್ತಿತ್ತು. ಇನ್ನು ರಾಕಿನ ಬಿಟ್ಬಿಡು. ಇನ್ನೂ ಮುಗ್ದಿಲ್ಲ ವಸು. ಇನ್ನು ಏನ್ ಬೇಕು? ಸ್ವಲ್ಪ ಹೊತ್ತು ನೀನು ನಿನ್ ಮಗ ನನ್ ಗೆಸ್ಟ್ ಆಗಿರ್ಬೇಕು. ಯಾಕೆ? ರಿಜಿಸ್ಟ್ರೇಷನ್ ಆಗ್ಬೇಕಲ್ವಾ? ಅಷ್ಟರಲ್ಲಿ ನೀನು ನಿನ್ ಮಗ ಆಚೆ ಹೋಗಿ ಏನಾದ್ರೂ ಜಗಳ ಮಾಡಿದ್ರೆ ಇವಳನ್ನು ಕೂಡ ಇಲ್ಲೇ ಕಟ್ ಹಾಕಿ. ಆಯ್ತು ಮೇಡಮ್. ಕೂತ್ಕೋ. ಬಿಡಿ ನನ್ನ. ಮಮ್ಮಿ, ಕೂತ್ಕೊಳ್ತಿಲ್ವಾ? ನಮ್ಮ ಮಮ್ಮಿನ್ ಬಿಟ್ಬಿಡಿ. ಬಿಡಿ ಬಿಡಿ ನನ್ನ. ನಮ್ಮ ಮಮ್ಮಿಗೆ ಏನು ಮಾಡ್ಬೇಡಿ. ಶ್ಯಾಮಲ, ಬಿಡಿ ನನ್ನ. ರಾಕ್ಷಸಿ, ನನ್ನ ಬಿಡೆ. ಕಿರ್ಚಾಡ್ಬೇಡಕ್ಕ. ಕಿರ್ಚಿ ನಿನ್ ಎನರ್ಜಿನ ವೇಸ್ಟ್ ಮಾಡ್ಕೋಬೇಡ. ಜಸ್ಟ್ ವೇಟ್ ಅಂಡ್ ಸಿ. ನೆಕ್ಸ್ಟ್ ಏನ್ ಮಾಡೋಣ ಮ್ಯಾಮ್? ಇನ್ನು ನೀನೇನ್ ಮಾಡೋ ಅವಶ್ಯಕತೆ ಇಲ್ಲ ಹರಿಕಾ. ನೀನು ಕೂಡ ರೆಸ್ಟ್ ತಗೋ. ನನ್ನನ್ನ ಯಾಕೆ ಹಿಡ್ಕೊಂಡಿದ್ದೀರಾ? ನನ್ನ ಯಾಕೆ ಕಟ್ ಹಾಕ್ತಿದ್ದೀರಾ? ಮೇಡಮ್ ಹೇಳಿ ಮೇಡಮ್, ನನ್ನ ಕಟ್ಬೇಡ ಅಂತ ಹೇಳಿ ಮೇಡಮ್. ಮೇಡಮ್ ಮ್ಯಾಮ್, ಏನಿದು? ನನ್ನನ್ನ ಯಾಕೆ ಕಟ್ ಹಾಕ್ತಿದ್ದೀರಾ? ನನಗೆ ನಿನ್ನ ಅವಶ್ಯಕತೆ ಏನ್ ಬೇಕಾಗಿಲ್ಲ ಹರಿಕಾ. ವಾಟ್? ನನಗೆ ಆಸ್ತಿಲಿ ಶೇರ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನನ್ನನ್ನ ನಿಮ್ ಜೊತೆಗೆ ಇಟ್ಕೋತೀನಿ ಅಂತ ಹೇಳಿದ್ರಿ. ಹಾವನ್ನ ಯಾರಾದ್ರೂ ಪಕ್ಕದಲ್ಲಿ ಇಟ್ಕೋತಾರಾ? ನೀನ್ ಎಷ್ಟು ಅಪಾಯಕಾರಿ ಅಂತ ನನಗೆ ಗೊತ್ತು ಹರಿಕಾ. ಏನ್ ಹೇಳ್ತಿದ್ದೀರಾ ಮ್ಯಾಮ್? ನಾನ್ ನಿಮಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ. ಹಾಗೆ ನಿನ್ ಸ್ವಂತದವ್ರಿಗೆ ಮೋಸ ಮಾಡಿದ್ಯಾ. ಪ್ರೀತಿಸಿ ಮದ್ವೆ ಮಾಡ್ಕೊಂಡಿದ್ ಗಂಡಂಗೆ ದ್ರೋಹ ಮಾಡಿದ್ಯಾ.
ನಾಳೆ ನನ್ ಬೆನ್ನಿಗೆ ಚೂರಿ ಹಾಕಲ್ಲ ಅಂತ ಏನ್ ಗ್ಯಾರಂಟಿ? ದಿಸ್ ಇಸ್ ಅನ್ಫೇರ್ ಮ್ಯಾಮ್. ನಾನು ನಿಮ್ ಜೊತೆ ಎಷ್ಟು ನಂಬಿಕೆಯಿಂದ ಇದ್ದೆ. ನೀವು ನನ್ನ ಸ್ವಂತದವರು ಅಂತ ಅನ್ಕೊಂಡಿದ್ದೆ. ನಂಬಿಕೆ ಅನ್ನೋ ಪದ ನೀನು ನಾನು ಉಪಯೋಗಿಸ್ಬಾರ್ದು ಹಾರಿಕಾ. ನಿನ್ನ ವಸು ಸ್ವಂತ ತಂಗಿ ಥರ ನೋಡ್ಕೊಂಡ್ಲು. ಅಂಥ ವಸುಗೆ ನೀನ್ ಮೋಸ ಮಾಡಿದ್ಯಾ? ಸಾರಿ, ನೀನ್ ನನಗ್ ಬೇಡ. ರಿಜಿಸ್ಟ್ರೇಷನ್ ಮುಗ್ದು ಆಸ್ತಿ ನನ್ನ ಕೈಗೆ ಸಿಕ್ಕಿದ ತಕ್ಷಣ ನಿಮ್ ಮೂವರ್ನು ಜೀವಂತವಾಗಿ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ಏನಾದ್ರೂ ಎಕ್ಸ್ಟ್ರಾ ಮಾಡಿದ್ರೆ ನಿಮ್ ಪ್ರಾಣ ತೆಗೆದ್ಬಿಡ್ತೀನಿ.